ಇದು ರಾಜ್ಯದ ರಾಜಧಾನಿಯ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯನ್ನು ಕೊಡ್ತಾ ಇದೀವಿ. ಸಿಲಿಕಾನ್ ಸಿಟಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕರಾಳ ದಂಧೆ. ಅಕ್ರಮವಾಗಿ ಕಾನೂನು ಬಾಹಿರ ಬಡ ಜೀವಿಗಳು ಬಲಿಯಾಗ್ತಾ ಇದಾವೆ. ರಾಜ್ ನ್ಯೂಸ್ ನಲ್ಲಿ ಲೇಡಿ ಡಾನ್ಗಳ ಕರಾಳ ಮುಖವಾಡವನ್ನ ಬಿಚ್ಚಿಡ್ತಾ ಇದೆ. ಇದು ರಾಜ್ಯದ ರಾಜಧಾನಿಯ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯನ್ನು ರಾಜ್ ನ್ಯೂಸ್ ಪ್ರಸ್ತುತಪಡಿಸ್ತಾ ಇದೆ. ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕರಾಳ ದಂಧೆ. ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಬಡ ಜೀವಿಗಳು ಬಲಿಯಾಗ್ತಾ ಇದ್ದಾವೆ. ಅಕ್ರಮವಾಗಿ ನಡೀತಿರೋದು ಕಾನೂನು ಬಾಹಿರವಾಗಿ ನಡೀತಿರುವಂತಹ ಘಟನೆ ಇದು. ರಾಜ್ ನ್ಯೂಸ್ ನಲ್ಲಿ ಲೇಡಿ ಡಾನ್ಗಳ ಕರಾಳ ಮುಖವನ್ನ ಬಿಚ್ಚುತ್ತಾ ಇದೆ. ರಾಜ್ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದೆ. ಇದು ರಾಜ್ಯದ ಬ್ಲಾಸ್ಟಿಂಗ್ ಸ್ಟೋರಿ. ಸಿಲಿಕಾನ್ ಸಿಟಿಯಲ್ಲಿ ಎಗ್ಗಿದ್ದಲ್ಲಿ ನಡೀತಾ ಇದೆ ಕರಾಳ ದಂಧೆ. ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಬಡ ಜೀವಿಗಳ ಬಲಿ ಆಗ್ತಿರುವಂಥದ್ದು. ಈ ಒಂದು ವಿಚಾರವನ್ನ ರಾಜ್ ನ್ಯೂಸ್ ನಲ್ಲಿ ಲೇಡಿ ಡಾನ್ಗಳ ಒಂದು ಕರಾಳ ಮುಖವನ್ನ ತೆರೆದಿಡ್ತಾ ಇದೆ. ಇದು ರಾಜಧಾನಿಯ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಸಿಲಿಕಾನ್ ಸಿಟಿಯಲ್ಲಿ ಎಗ್ಗಿರಿದ ನಡೀತಾ ಇದೆ ಕರಾಳ ದಂಧೆ. ಐಟಿ ಸಿಟಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮೀಟರ್ ಬಡ್ಡಿ ದಂಧೆ. ಐಟಿ ಸಿಟಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮೀಟರ್ ಬಡ್ಡಿ ದಂಧೆ. ಮೀಟರ್ ಬಡ್ಡಿಗೆ ನಲಗಿ ಹೋಗ್ತಾ ಇದ್ದಾವೆ ಬಡ ಹಿರಿಯ ಜೀವಿಗಳು. ಐಟಿ ಸಿಟಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮೀಟರ್ ಬಡ್ಡಿ ದಂಧೆ. ಈ ಒಂದು ಮೀಟರ್ ಬಡ್ಡಿ ದಂಧೆಗೆ ಹಿರಿಯ ಜೀವಗಳು ನಲಗಿ ಹೋಗ್ತಾ ಇದ್ದಾವೆ. ಬಡ ಹಿರಿಯ ಜೀವಿಗಳು ನಲಗಿ ಹೋಗ್ತಾ ಇರುವಂಥದ್ದು ಮೀಟರ್ ಬಡ್ಡಿ ದಂಧೆಗೆ ನಲಗಿ ಹೋಗ್ತಾ ಇದ್ದಾವೆ. ತಾಯಿ ಮಗಳಿಂದ ಕಾನೂನು ಬಾಹಿರವಾಗಿ ಬಡ್ಡಿ ವ್ಯವಹಾರ. ರಾಜಕೀಯ ನಾಯಕರ ಜೊತೆಗೆ ಗುರುತಿಸಿಕೊಂಡಿರುವಂತಹ ಈ ಲೇಡಿ ಡಾನ್ ಬಡ ಜೀವಿಗಳಿಗೆ ಈರ್ತಾ ಇದ್ದಾರೆ. ಬಡ ಜೀವಿಗಳ ರಕ್ತವನ್ನ ಈರ್ತಾ ಇರುವಂಥದ್ದು. ವಾರದ ಲೆಕ್ಕದಲ್ಲಿ 45% ಬಡ್ಡಿ ಪಡೆಯುತ್ತಿದ್ದಾರೆ ತಾಯಿ ಮತ್ತು ಮಗಳು. ಮನೆ ಲೀಸ್ಗೆ ಹಾಕಿ ಹಣ ಕೊಟ್ಟರು ಕೂಡ ತೀರ್ತಿಲ್ವಂತೆ ಇವರ ಬಡ್ಡಿಯ ದಾಹ. ಬಡ್ಡಿ ಹಣ ಕಟ್ಟುವಂತೆ ಬೆದರಿಕೆ, ಹಲ್ಲೆಗೆ ಮುಂದಾದಂತ ಲೇಡಿ ಡಾನ್ಗಳು. ತಾಯಿ ಮತ್ತು ಮಗಳ ಬಡ್ಡಿ ವ್ಯವಹಾರಕ್ಕೆ ಬಡ ಜೀವಗಳು ಬಲಿಯಾಗ್ತಾ ಇರುವಂಥದ್ದು. ಬಡ ಜೀವಗಳ ರಕ್ತವನ್ನ ಈರ್ತಾ ಇದ್ದಾರೆ ಈ ತಾಯಿ ಮತ್ತು ಮಗಳು. ಬಡ್ಡಿ ವ್ಯವಹಾರ ಐಟಿ ಸಿಟಿಯಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ ಬಡ್ಡಿ ವ್ಯವಹಾರ. ನೋಡಿ, 45%ಗೆ ಬಡ್ಡಿಯನ್ನು ತೆಗೆದುಕೊಳ್ತಾ ಇರೋದು. ವಾರಕ್ಕೆ ಅದು 45% ಬಡ್ಡಿಯನ್ನು ಕೊಡ್ತಾ ಇರೋದು. ಆ ಹಿರಿಯ ಜೀವ ಲೀಸ್ ಹಾಕಿದ ಮನೇನ ಕೊಟ್ಟು ಹಣವನ್ನು ತೆಗೆದುಕೊಟ್ಟು ಕೊಟ್ಟರು ಕೂಡ ಈ ತಾಯಿ ಮಗಳಿಗೆ ಮಾತ್ರ ಏನು ಬಡ್ಡಿ ಇದು ತೀರ್ತಾ ಇಲ್ವಂತೆ. ಕೊಟ್ಟಿದ್ದು 45,000, ಆದರೆ ವಸೂಲಿ ಮಾಡ್ತಿರೋದು ಮಾತ್ರ ಅದು ಡಬಲ್.
45,000 ಕೊಟ್ಟರೆ ಅದು ಡಬಲ್ ವಸೂಲಿ ಮಾಡ್ತಿರೋದು. IT ಸಿಟಿಯಲ್ಲಿ ಮೀಟರ್ ದಂಧೆ ಇನ್ನು ಹೆಗ್ಗಾಮುಗ್ಗ ನಡೀತಾ ಇರುವಂಥದ್ದು. ಈ ಒಂದು ಮೀಟರ್ ಬಡ್ಡಿಗೆ ಹಿರಿಯ ಜೀವಿಗಳು ನಲುಗಿ ಹೋಗ್ತಾ ಇದ್ದಾರೆ. ತಾಯಿ ಮತ್ತು ಮಗಳಿಂದ ಕಾನೂನು ಬಾಹಿರವಾಗಿ ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಮಮತಾಜ್ ಮತ್ತು ಸೀಮಾ ಅಂತ ಏನು ತೋರಿಸ್ತಾ ಇದ್ದೀವಿ, ಫೋಟೋಗಳನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ಇಬ್ಬರು ತಾಯಿ ಮತ್ತು ಮಗಳಿಂದ ಬಡ್ಡಿ ವ್ಯವಹಾರ ನಡೀತಾ ಇರೋದು. ಕೊಟ್ಟಿದ್ದು 45,000, ಆದರೆ ಅವರಿಂದ ಕೀಳ್ತಾ ಇರೋದು 3 ಲಕ್ಷದ ಮೇಲೆ. ತಾಹಿರ್ ಖಾರಮ್ಗೆ ಹಣ ನೀಡಿದ್ದ ಅಮ್ಮ ಮತ್ತು ಮಗಳು ಆ ತಾಯಿಯ ಜೀವನ ಇಂತಾ ಇದ್ದಾರೆ. ಈಗ 2022ರಲ್ಲಿ 45,000 ರೂಪಾಯಿನ ಕೊಟ್ಟಿರ್ತಾರೆ. 45,000 ರೂಪಾಯಿನ ತಾಹಿರ್ ಖಾನ್ ಪಡ್ಕೊಂಡಿರ್ತಾರೆ. ಇಲ್ಲಿವರೆಗೂ ಕೂಡ ಸುಮಾರು 3,45,000 ಕೊಟ್ಟಿದ್ದಾರೆ. ಆದರೂ ಕೂಡ ಇವರ ಬಡ್ಡಿ ಮಾತ್ರ ನಿಂತಿಲ್ಲ, ಇವರ ಹಣ ಮಾತ್ರ ತೀರ್ತಾ ಇಲ್ಲ. ಇದಷ್ಟೇ ಅಲ್ಲ, ಇನ್ನೂ ಕೂಡ ಬಡ್ಡಿ ಹಣ ನೀಡುವಂತೆ ಒತ್ತಾಯಿಸಿ ಅವರ ಮೇಲೆ ಹಲ್ಲೆ ಕೂಡ ಮಾಡಕ್ಕಾಗಿರೋದು. ಹಣವನ್ನು ನೀಡದಿದ್ದರೆ ಮನೆ ಹತ್ತಿರ ಹುಡುಗರನ್ನ ಕಳುಹಿಸಿ ದಾಂಧಲೆ ಮಾಡ್ತಾ ಇರುವಂಥದ್ದು. ತಾಯಿ ಮಗಳ ಬಡ್ಡಿ ದಂಧೆ ಹೆಗ್ಗಾಮುಗ್ಗ ಸಾಕ್ತಾ ಇರುವಂಥದ್ದು. IT ಸಿಟಿಯಲ್ಲಿ ತಾಯಿ ಮಗಳು ಕಾನೂನು ಬಾಹಿರವಾಗಿ ಬಡ್ಡಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ವಾರಕ್ಕೆ 45% ಏನು ಬಡ್ಡಿ ವ್ಯವಹಾರ ಮಾಡ್ತಿರುವಂಥದ್ದು. ಅಷ್ಟು ಅಮೌಂಟನ್ನು ಪೀಕ್ತಾ ಇರುವಂಥದ್ದು ಅಮ್ಮ ಮಗಳು ಸೇರಿಕೊಂಡು. ಮುಮ್ತಾಜ್ ಮತ್ತು ಸೀಮಾ ಅಂತ ಏನು ನೋಡ್ತಾ ಇದ್ರಲ್ಲ, ಈ ಇಬ್ಬರು ಅಮ್ಮ ಮಗಳು ಬಡ ಜೀವಗಳ ರಕ್ತವನ್ನು ಈರ್ತಾ ಇದ್ರಂತೆ. ಪಾಪ ನೊಂದಂಥ ಆ ಬಡ ಜೀವ ನಮ್ಮ ರಾಜ್ ನ್ಯೂಸ್ ಎದುರುಗಡೆ ಹೇಳ್ಕೊಂಡಿದೆ, ತನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇದೆ. ಎಷ್ಟು ದುಡ್ಡನ್ನು ಪೀಕಿದ್ದಾರೆ, ಎಷ್ಟು ಹಿಂಸೆಯನ್ನು ಕೊಡ್ತಿದ್ದಾರೆ, ಆ ಜೀವ ಎಷ್ಟು ನೋವನ್ನು ಅನುಭವಿಸ್ತಾ ಇದೆ, ಅದೆಲ್ಲದನ್ನು ಕೂಡ ರಾಜ್ ನ್ಯೂಸ್ ಮುಂದೆ ಹೇಳ್ಕೊಂಡಿರೋದು. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. वहाँ से भी DSP भी वो मैं ताहिरा मेरा नाम मिला है। टच क्या काम कर ले को थी, 3 साल काम करी, वो दरमा नहीं दी। और देखे तो 25 साल से उसके काम कर ले को, उसके हरस करना, उसे छेड़ना करना सब करी। और हमारे यजमान तलक मर गए तो भी मैंने देख लिहाजा मेरे रिश्तेदार हमें बात करने नहीं छोड़ती थी, जाने नहीं देती थी। कहता कि मैं तो भी दियो कहती है, 3 बार हम नहीं बनेगा तो नहीं बनी ना, कहीं को नहीं बनी, कहीं को नहीं करी तो कहीं नहीं कुछ वो वट्टे मिले कि नहीं कि फिर उसे फंड को फंडने अमानत को अमानत बना को डालती थी। मेरा बच्चा मरद बच्चा को दिया टार्चर करी, मारना तोड़ना, गालियां बातें करना, तेरे भगवान को छोड़ को दे, ये छोड़ को दे कर को बातें करते कर मेरे बेटे दंगी मंदिर छोड़ को चले गए। और मेरे बेटे अंग रख लगती, मेरी बेटी को भी ऐसा चुन भाई को बच्चा का सिर पकड़ को खा रही, ये करिए कर को मेरा बच्चा को काम को भी लगी तो पीछे फालू छोकरा दंग छोड़ को इसकी बेटी सीमा का तीना उन्हें फिरती तो याद दे मैंने वहाँ खड़ी थी कर को मेरा भाई को बच्चा को तोहमत बल्ला के लगा रही है उन्हें। तो 1 साल 8 महीने से ब्याज बनने का को भी नहीं हुआ, नहीं फिटिया दे कर को बोल से एक बार हम नहीं दिया कर तो गालियां बातें करना। मैं जान लेने भी कोशिश करी, मात्र तरह खाली तो बोल से क्या कर को बोली तो क्या ते भी कर ले, मर जा, क्या ते भी तू मरी तेरा बच्चे का आम कर को फेड़े दे, मेरे चपलान धोने रख ले चू, मेरे ढीलिच करने छोड़ चू कर को दुनिया के बातें करना, ये करना सब करी। और उसके बाद बहुत तंगा देखो मैं दरखाया में यहाँ वहाँ सोले को बैठले को थी, कैसा कौन की एक अल्लाह के ने कहा को बुला ले जाको कंप्लेंट करई में जाको। वहाँ से भी DSP भी हुआ, इसमें भी मंजे उन्होंने भी साथ दिए। और चंद्राली स्टेशन में भी आने से कैसा कि मेरा FIR करा को मंजे उन्होंने भी साथ दिए। तो घरान तलक मेरे लिस्ट को डाल को, घरान तलक लिस्ट को डाल को दियाली, भोगे डाल को दियाली। और मंजे रहने घर ने है घरान तलक बेदाली रहने के। और देखे तो यहाँ तो मेरा कौन भी नहीं, दुश्मन ने सब भी अच्छे चाहिए पप कती, लेकिन अब इसके बाद बने दुश्मना उन्होंने मेरे साथ दुश्मना की करे तो मेरे तो मैं जान को धोखा हुआ तो उन्होंने जिम्मेदारी, मेरा कौन भी नहीं है दुश्मना। 5,000 दे डाले तो उसमें लाभ होगा को रोज के 2,000-2,500 उसे बैलेंस करके उसे पैसा करा ले, लाभ होगा तू कम में ला ले, माल ये होगा करको 1 से 2-3 दफा उसे गालियां देना, बुलाना, मारना कर रहे। उन्हें क्या करा ले, मेरी खातिरदारी को से बुला गालियां दे, तेरी जरूर छोड़ को दे, तेरी भाना को छोड़ को दे, ये वो गालियां दे तक मैं उन्हें क्या करा लिया, मैं मेहनत पड़ को डाल को मेरी जरूर भाना कहीं छोड़ना आओ तुम्हें खाया मंजे खरीदारी है बा मैं नहीं आती मैंने
छोड़ो मैं जाता हूँ, तुम्हें कब बात कि आओ, तेरे को बोल को उन्हें भी चलेगा। अब है थे तब मैं भी, मेरी छोटी बेटी उन्हें क्या कुछ काम कर लग रही थी, मैं 3 साल काम करी, 1 रुपया दी नहीं है हमने। देखा तो नहीं, छोड़ बच्ची की शादी है ना, शादी की दिन जाती। खैर अब मैं अच्छा कुछ ना बोल रही, मेरी बड़ी भानी चुना उन्हें कर को मैं चुपके रहेगी। शादी बच्ची की शादी एकदम जुड़काएगी, जुड़का तक मन क्या करा, ये नको छोड़े कर को सबका ने चंदा उफलात करे सरकार कर को, वो बच्ची की शादी करी। मेरी बच्ची की शादी 1 महीना भी नहीं रही, काम को जाती थी तो तेरी बेटी वहाँ कड़ को बात करिए, वहाँ कड़ को बात करिए कर को मुझे भड़का को घर को 8 दिन के अंदर मेरी बेटी की शादी करना हुई थी। वो 1 महीना भी नहीं टिकी की शादी। फिर मेरी बच्ची मेरे घर में आकर रहेगी, खैर जानने कर को ने काम को जा लग रहेगी। उसे बता कहीं को जाती सो काम बाहर कहीं को भेजती सो, भेजना को न काम लोग तो छोकरो दाम की सब बात कर चाहिए करते कर को दुनिया का ಅಂತ ಹೇಳ್ಬೇಕು. ಯಾಕೆಂತಂದ್ರೆ ಪಾಪ ಅವ್ರಿಗೆ ಕನ್ನಡ ಬರಲ್ಲ, ಹಾಗಾಗಿ ನಾವೇ ಹೇಳ್ಬೇಕಾಗಿದೆ. ಇದು ಬೆಂಗಳೂರು ಸುದ್ದಿ ಅಂತ, ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. IT ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಸೊ ಹಾಗಾಗಿ ನಮ್ಮ ಮುಸ್ಲಿಂ ಬಾಂಧವರಿಗೆ ಪಾಪ ಕನ್ನಡ ಬರಲ್ಲ, ಹಾಗಾಗಿ ಅವ್ರು ಹಿಂದಿಲೇ ಮಾತಾಡ್ತಾರೆ, ಉರ್ದುಲೇ ಮಾತಾಡುವಂಥದ್ದು ಕಥೆಗಳಿದೆಲ್ಲ. ಸೊ ಅಲ್ಲಿ ಆಗಿರುವಂಥ ಘಟನೆಯನ್ನ IT ಸಿಟಿಯಲ್ಲಿ ಹೆಗ್ಗಿಲ್ಲದೆ ತಾಯಿ ಮಗಳು ಏನು ಬಡ್ಡಿ ದಂಧೆಯನ್ನು ಮಾಡ್ತಿರೋದು, ಪಾಪ ಬಡ್ಡಿ ದಂಧೆಗೆ ನಲುಗಿ ಹೋಗ್ತಾ ಇದ್ದಾರೆ. ಈಗ FIR ಕಾಪಿ ನೋಡ್ತಾ ಇರ್ಬೋದು. FIR ಕಾಪಿ ಆಗಿರೋದು ಕನ್ನಡದಲ್ಲಿ ಇರುವಂಥದ್ದು. FIR ಕಾಪಿ ದೂರು ನೀಡಿದ ನಂತರ ಮತ್ತೆ ಮನೆ ಹತ್ತಿರ ಹೋಗಿ ಕೂಡ ತಾಯಿ ಮಗಳು ಇಬ್ಬರು ಕೂಡ ಗಲಾಟೆ ಮಾಡಿದ್ದಾರೆ, ಹಲ್ಲೆನ ಮಾಡಿರೋದು, ಧಮಕಿಯನ್ನ ಮಾಡಿದ್ದಾರೆ, ಜೊತೆಗೆ ಅವಾಚ್ಯ ಶಬ್ದಗಳಿಂದ ಅವ್ರಿಗೆಲ್ಲರಿಗೂ ಕೂಡ ಇನ್ನು ಬಳಸುವಂಥದ್ದು. ಹಾಗಾಗಿ ಯಾವಾಗ ದೂರು ನೀಡಿದಲಾಯಿತು ಹೆದರಿಕೆಯಿಂದ ಇದನ್ನು ಹೆದರಿಕೆಯಾಗಿ ಪ್ರಜ್ಞೆ ತಪ್ಪಿ ಬಿದ್ದರೆ ಕೊನೆಗೆ ಆಸ್ಪತ್ರೆಗೆ ತಾಹಿರ್ ಕಾರಾಮ್ನ ಏನು ಅಡ್ಮಿಟ್ ಮಾಡಿರುವಂಥದ್ದು. ಆ ಲೇಡಿ ಡಾನ್ಗಳ ಮೇಲೆ ದೂರು ನೀಡಿದ ಬಳಿಕ ಅವರು ಲೇಡಿ ಡಾನ್ಗಳು ಇಬ್ಬರೂ ಕೂಡ ಹೋಗಿ ಇವರ ಮೇಲೆ ಯಾರೆಲ್ಲ ದೂರನ್ನು ಕೊಟ್ಟಿದ್ದಾರೆ ಅವರ ಮೇಲೆ ಏನು ಹಲ್ಲೆಯನ್ನು ಮಾಡಿರುವಂಥದ್ದು. ಕೊನೆಗೆ ಯಾವಾಗ ಇವರು ಏನು ಹಲ್ಲೆ ಮಾಡಿ ಅವಾಚ್ಯ ಶಬ್ದ ನಿಂದಿಸಿ ಎಲ್ಲ ಇದು ಮಾಡ್ತಿರೋ ಹೆದರಿಕೆಯಿಂದ ಪಾಪ ಬಡಜೀವ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದಿದೆ. ತದನಂತರ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಚಂದ್ರ ಲೇಔಟ್ನ ಕಮಲಾನಗರದ ಮುಮ್ತಾಜ್ ಸೀಮಹರಿಂದ ಬಡ್ಡಿ ದಂಧೆ ಜೋರಾಗಿ ನಡೀತಾ ಇರುವಂಥದ್ದು. ಸ್ಥಳೀಯ ಕಾಂಗ್ರೆಸ್ ಶಾಸಕರ ಜೊತೆ